ಇನ್ನೇ ನೋಡ್ಬೇಕು ಅನ್ಕೊಂಡು ಹೇಳ್ತಾ ಇದ್ರು. ಇಂಪ್ರೂವ್ಮೆಂಟ್ ಆಗಿದೆಯಾ? ಆಗಿದೆ ಸರ್. ಇದೆ ಸರ್. ಅಳಬೇಡಿ. ಎಷ್ಟು ವರ್ಷದಿಂದ ಇದೆ ನಾವು? ಜನವರಿಲಿ 8 ಬಿತ್ತು. ಆಮೇಲೆ ಸ್ಕ್ಯಾನಿಂಗ್ ತೆಗಿಸ್ತೆ ಸರ್ ಮೇ ತಿಂಗಳಲ್ಲಿ. ಅದು ನಾನು ಸ್ಕ್ಯಾನ್ ನೀರು ತುಂಬಿದೆ. ಅಳಬೇಡಿ, ತಲೆ ಕೆಡಿಸ್ಬೇಡಿ. ಒಂದು 9 ತಿಂಗಳಿಂದ ತಾನೆ 8 ಬಿದ್ದಾಗಿಂದ ಬಂದಿರ್ತಾನೆ. ಅದೇನು ದೊಡ್ಡ ಕಾಯಿಲೆ ಅಲ್ಲ, ವಾಸಿ ಮಾಡೋಣ. ನಿಜವಾದ ದೊಡ್ಡ ಕಾಯಿಲೆ ಅಲ್ಲ. ಇವಾಗ ಒಂದ್ಸರಿ ಇಂಜೆಕ್ಷನ್ 20% ಕಮ್ಮಿ ಆಗಿರ್ತಾನೆ, ಇನ್ನೊಂದು 80% ಇದೆ. ಇವತ್ತು ಕೊಟ್ಟರೆ ಇವತ್ತೊಂದು 40-50% ಕಡಿಮೆ ಆಗುತ್ತೆ. ಸ್ವಲ್ಪ ನೀಡೋದ್ರ ಡಯಟ್ ಮಾಡಿ. ಬ್ಲಡ್ ರಿಪೋರ್ಟ್ ಸ್ವಲ್ಪ ಪ್ರಾಬ್ಲಮ್ಸ್ ವೇರಿಯೇಷನ್ ಇದೆ, ಅದೆಲ್ಲ ಸರಿ ಮಾಡೋಣ. ಬಾಯಲ್ಲಿ ಕೊಬ್ಬರಿ ಹಾಕೊಂಡು ಆಯಿಲ್ ಕೂಲಿಂಗ್ ಅಂತ ಮತ್ತೆ ಮೆಂತೆ ಕಾಳು ಚೆನ್ನಾಗಿ ತಿನ್ನಿ. ನಾನ್ ವೆಜ್ ಯೂಸ್ ಮಾಡ್ತೀರಾ? ನಾನ್ ವೆಜ್ ಯೂಸ್ ಮಾಡ್ತೀರಾ? ನಾನು ಮೆಂತೆ ಮಟನ್ ವಾರಕ್ಕೆ 2 ದಿನ ಕೊಡ್ತಿರ್ತಾನೆ. ನಾಟಿ ಕೋಳಿ 2 ದಿನ, ನಾಟಿ ಕೋಳಿ ವಾರದಲ್ಲಿ 2 ದಿನ ಅದೇ ಕೊಡಿ. 4 ದಿನ ತಗೊಳ್ಳಿ. ಪ್ರೋಟೀನ್ ಇಂಪ್ರೂವ್ಮೆಂಟ್ ಆಗುತ್ತೆ, ರೀಜನರೇಟ್ ಆಗುತ್ತೆ. ಬರೀನೇ ಮಾಡ್ಬೇಡಿ.